ಹಾಯ್ ಹಲೋ ನಮಸ್ಕಾರ ಕರುನಾಡು, ನಾನು ನಿಮ್ಮ ಹರೀಶ್ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಕೆಲಸದ ಬ್ಯುಸಿ ಇರೋದ್ರಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲೋಯ್ತಿದ್ದೀವಪ್ಪ ಅಂತಂದರೆ ಬನ್ನಿ ನೋಡೋಣ. ಇವತ್ತು ನಮ್ಮ ದಾಸರಳ್ಳಿಯಿಂದ ನಾವು ಹೊರಟಿದ್ದೆ ಬಸ್ ಸ್ಟಾಪ್ ಕಡೆಗೆ, ಅಂದರೆ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ರೋಡು. ಮೆಟ್ರೋ ಸ್ಟೇಷನ್ ಕಡೆಯಿಂದ ಹಾಗೆ ಟಿಫನ್ ಆಗಿರಲಿಲ್ಲ, ಟಿಫನ್ ಮಾಡೋಣ ಅಂತೇಳಿ ಹಾಗೆ ಸೌಂದರ್ಯ ಪ್ಯಾರಡೈಸ್ಗೆ ಹೋದ್ವಿ. ಬಟ್ ಸೌಂದರ್ಯ ಪ್ಯಾರಡೈಸಲ್ಲಿ ಏನಪ್ಪ ಅಂದರೆ ರವೆ ದೋಸೆ ತುಂಬ ಫೇಮಸ್ಸು. ಬಟ್ ನಾವು ಹೋಗಿದ್ದಕ್ಕೆ ರವೆ ದೋಸೆ ಸಿಗಲಿಲ್ಲ. ಮಸಾಲೆ ದೋಸೆ ಮತ್ತು ಒಂದು ವೆಜಿಟೇಬಲ್ ಪಲಾವ್ ತೊಗೊಂಡು ತಿಂದ್ವಿ. ಟಿಫನ್ ಮಾಡ್ತಾ ಇದ್ವಿ. ಹಾಗೆ ಟಿಫನ್ ಮಾಡ್ತಾ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಪ್ಲ್ಯಾನಿಂಗ್ಸ್ ಏನಿದ್ರು ಸಡನ್ ಪ್ಲ್ಯಾನ್ಸು. ಹೌದು, ಬಿಫೋರ್ ಪ್ಲ್ಯಾನಿಂಗ್ ಏನು ಇಟ್ಕೊಂಡಿರಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ನಾವು ಹೊರಟಿದ್ದೆ ನಮ್ಮ ಬಜೆಟ್ ಫ್ರೆಂಡ್ಲಿ KSRTC ಬಸ್. ಹೌದು, ನಾವು ಹೊರಟಿದ್ದೆ ನಮ್ಮ ಬಸ್ಸಲ್ಲಿ. ಹೋಗಿ ನಾವಿಲ್ಲಿದ್ದು ತುಮಕೂರು ಜಿಲ್ಲೆಯಲ್ಲಿರುವಂತಹ ಚಿಕ್ಕಣ್ಣ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಬಾಳೆಪಟ್ಟಿ ಚಾವಣಿಯ ಚಿಕ್ಕ ದೇವಸ್ಥಾನ, ತುಂಬ ಮಹಿಮೆ. ಇಲ್ಲಿ ಮೊದಲನೇ ಸಲ ಬರುವವರು 11 ರೂಪಾಯಿ ಬೇಡಿಕೆ ಇಟ್ಟು ದೇವ್ರನ್ನ ಬೇಡಿಕೊಂಡ್ರೆ ಖಂಡಿತ ಅವರ ಆಸೆ ಈಡೇರುತ್ತಂತೆ ಫ್ರೆಂಡ್ಸ್. ಅವತ್ತು ಕೂಡ ಸ್ವಲ್ಪ ಜಾಸ್ತಿನೇ ಇದ್ದರು. ಹೌದು, ಜನ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು. ಹಾಗಾಗಿ ಆ ರಶ್ ಒಳಗಡೆ ನಾವು ಸ್ವಲ್ಪ ಜಾಗ ಮಾಡಿ ಹೋಗಿ ಸ್ವಾಮಿಯವರ ದರ್ಶನ ಮಾಡಿದ್ವಿ. ನೀವು ಕೂಡ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ದೇವರು ನಿಮಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಚಿಕ್ಕಣ್ಣ ಸ್ವಾಮಿ ಅಂತೇಳಿ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್, ನನ್ನ ಫಾಲೋವರ್ಸ್ಗೆ ಎಸ್ಪೆಷಲಿಯಾಗಿ. ನಾವು ಕೂಡ ಸ್ವಾಮಿಯವರ ದರ್ಶನ ಮಾಡಿ ಹಾಗೆ ಹಿಂಬದಿಯಲ್ಲಿ ನಾನು ಮತ್ತು ಯಶು ಇಬ್ಬರು ಹೋಗಿ ಸ್ವಲ್ಪ ಸಮಾಧಾನ ಅನಿಸ್ತು. ಕೂತ್ಕೊಂಡಿವಿ ಒಂದು ಸ್ವಲ್ಪ ಹೊತ್ತು. ಸ್ವಲ್ಪ ಮೈಂಡ್ ರಿಲೀಫ್ ಅನಿಸ್ತು, ಮನಸ್ಸಿಗೆ ಸಮಾಧಾನ ಜಾಸ್ತಿನೇ. ಹೌದು, ಈ ಟೆಂಪಲ್ ಬಗ್ಗೆ ನಾನು ಕೇಳಿದ್ದೆ, ನೋಡಿರಲಿಲ್ಲ ಅಷ್ಟೇ. ಹಾಗೆ ಹೊರಗಡೆ ನಾವೇ ಪೂಜೆ ಮಾಡ್ಕೊಳ್ಳೋ. ಇಲ್ಲಿ ಪ್ರಸಾದ ಕೂಡ ಇತ್ತು ಫ್ರೆಂಡ್ಸ್. ಹಾಗೆ ನಾವು ಬಂದಿದ್ದೆ ಪ್ರಸಾದ ತಗೊಳ್ಳೋಣ ಅಂತೇಳಿ. ಬಿಸಿ ಸಾಂಬಾರು, ಬಿಸಿ ರೈಸು, ಹಾಗೆ ಪ್ರಸಾದನ ತಗೊಂಡ್ವಿ ನಾವಿಬ್ಬರು ತಗೊಂಡು ಚಿಕ್ಕಣ್ಣ ಸ್ವಾಮಿಯವರ ಪ್ರಸಾದವನ್ನು ಊಟ ಮಾಡ್ತಾಯಿದ್ವಿ. ಹೌದು, ಪವಾಡ ಪುರುಷ ಚಿಕ್ಕಣ್ಣ ಸ್ವಾಮಿ ಇಬ್ಬರು. ಹಾಗೆ ನಾವು ಪ್ರಸಾದ ತಿಂದ್ಕೊಂಡು ಹೊರಗಡೆ ಔಟ್ಸೈಡ್ ಬಂದ್ವಿ. ಟೆಂಪಲ್ಗೆ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ, ತುಮಕೂರು ಮೇಲೆ ಇಲ್ಲ ಕುಣಿಗಲ್ ಮೇಲೆ ಹೋಗಬೇಕು ಟೆಂಪಲ್ಗೆ. ಬಟ್ ಟೆಂಪಲ್ಲಿಂದ ಮೇನ್ ರೋಡಿಂದ ಬಸ್ಸಿಲ್ಲ, ಆಟೋದಲ್ಲೇ ಹೋಗಬೇಕು. ಹಾಗಾಗಿ ನಾವು ಕೂಡ ಆಟೋ ಹೊತ್ಕೊಂಡ್ವಿ. ನಾವು ಬಂದಿದ್ದು ತುಮಕೂರು ಕಡೆಯಿಂದ, ಬಟ್ ಇವಾಗ ನಾವು ಹೋಗೋಣ ಅಂತ ಕುಣಿಗಲ್ ಕಡೆಯಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೌದು, ಕುಣಿಗಲ್ ಕಡೆಯಿಂದ ಆದರೆ ಸ್ವಲ್ಪ ಹತ್ರ ಇರುತ್ತೆ. ಈ ಆಟೋ ಡ್ರೈವರ್ದೊಂದು ಕಿರಿಕಿರಿ ಏನಪ್ಪ ಅಂತ ಅಂದರೆ 12 ಸೀಟ್ ಆಗಲೇಬೇಕಂತವ್ರಿಗೆ. 12 ಸೀಟ್ ಆಗೋವರೆಗೂ ಅವ್ರು ಆಟೋ ತೆಗೆಯಲ್ಲ. ಮೇನ್ ರೋಡ್ವರೆಗೆ ಬಂದು ನಾವಿವಾಗ ಬಸ್ ಹತ್ತಿದ್ವಿ ಕುಣಿಗಲ್ ಬರೋ ಅಷ್ಟರಲ್ಲಿ ನಾವೊಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡಿದ್ವಿ. ಈ ರೀಲ್ಸ್ ಮಾಡೋ ಅಷ್ಟರಲ್ಲಿ ಬಂದೇ ಬಿಡ್ತು ಕುಣಿಗಲ್ ಮುಗಿಸಿ ಡೈರೆಕ್ಟ್ ಬೆಂಗಳೂರು.